ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಶಕುಂತಲಾ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹುಟ್ಟುಹಬ್ಬ ದಿನನೇ ಗೋಲ್ಡನ್ ಸ್ಟಾರ್ ಅಭಿಮಾನಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಅನ್ನೇ ಸಿಕ್ಕಿದೆ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಒಂದು ನಟನೆಯ ಬಹು ನಿರೀಕ್ಷಿತ ಸಿನಿಮಾ ಅಂತಲೇ ಹೇಳ್ಬೋದು. ಪಿನಾಕ ಫಿಲ್ಮ್ ಇವತ್ತು ಟೀಸರ್ ರಿಲೀಸ್ ಆಗಿದೆ. ಪಿನಾಕ ಚಿತ್ರದ ನಿರ್ದೇಶಕರಾದಂತಹ ಧನಂಜಯ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಮತ್ತು ಪಿನಾಕ ಚಿತ್ರದ ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ಹರಿಗೌರ ಸರ್ ನಮ್ಮ ಜೊತೆಗಿದ್ದಾರೆ. ಅವರನ್ನ ಮಾತಾಡ್ತಾ ಸಿನಿಮಾದ ಅಪ್ಡೇಟ್ಸನ್ನು ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಫ್ಯಾಂಟಾಸ್ಟಿಕ್. ಸರ್, ಪಿನಾಕ ಚಿತ್ರದ ಇವತ್ತು ಟೀಸರ್ ರಿಲೀಸ್ ಆಗಿದೆ ಸರ್. ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಹುಟ್ಟು ಹಬ್ಬ ದಿನದಂದನೇ ಈ ಟೀಸರ್ ರಿಲೀಸ್ ಮಾಡಿದ್ದಾರೆ ಸರ್. ಹೇಗೆ ಅನಿಸ್ತಾ ಇದೆ ಸರ್? ಫೀಲಿಂಗ್ ಸೊ ಹ್ಯಾಪಿ ಅಂడి and thanks to all the Kannada audience for accepting me through my first film Charna here. మీ ఛానల్ ద్వారా నేను వాళ్ళకి థ్యాంక్స్ చెప్తున్నానమ్మా. And I feel it like as an golden opportunity for me to come again back to my homeland. I feel like Kannada is my homeland. Why? Because as you know, Charnar is my first film. I do promise one thing. After watching this film, on my table itself, it will be like a raw edit, right? I felt so high in many moments. Now after completing the post and everything, people will really love this film in terms of action, in terms of comedy, in terms of adventure, in terms of emotion, in terms of devotion. Everything is there in this film. So I'm much more happier to be a part of such kind of big canvas. ಸರ್, ಇದು ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸರ್. ನಿಮ್ಮ ನಿರ್ದೇಶನದಲ್ಲಿ ಒಂದು ಮ್ಯೂಸಿಕ್ ಡೈರೆಕ್ಷನಲ್ಲಿ ಹೇಗೆ ಅನಿಸ್ತಾ ಇದೆ ಸರ್? So happy, and as you know, as I said, after Charminar, after more than a decade, my second film in Kannada is going to release. Even I am also feeling so excited, much more than my Hanuman and Mirai. I am excited to this Pinaka. As you know, after Charminar, this is my film in Kannada, no? Yeah. ಥ್ಯಾಂಕ್ ಯು ಸರ್. ಅದೇ ರೀತಿಯಾಗಿ ಇವತ್ತು ಪಿನಾಕ ಚಿತ್ರದ ನಿರ್ದೇಶಕರಾದಂತಹ ಧನಂಜಯ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸ್ತಾ ಪಿನಾಕ ಚಿತ್ರದ ಒಂದು ಅಪ್ಡೇಟ್ಸನ್ನು ತಿಳಿಸ್ಕೊಳ್ಳೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ನಿಮ್ಮ ಮೊದಲನೇ ನಿರ್ಮಾಣದ ಸಿನಿಮಾ ಇದಾಗಿದ್ದು ಸರ್ ಪಿನಾಕ ಚಿತ್ರ. ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆಗೆ ಮಾಡ್ತಾ ಇದ್ದೀರಾ ಸರ್. ಹೇಗೆ ಅನ್ನಿಸ್ತಾ ಇದೆ ಸರ್? ಮೊದಲಿಗೆ ನನ್ನ ಮೊದಲೇ ಸಿನಿಮಾ ಅಂತ ನಿಮ್ಗೆ ಅನಿಸ್ತಾ ಇದೆ, ಬೇಕಾದ್ರೆ ನೀವು ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ನೋಡ್ತಾ ಇದ್ದೀರಾ. ನಾನು ಗಣೇಶ್ ಸರ್ ಜೊತೆ ತುಂಬ ವರ್ಷದಿಂದ ವರ್ಕ್ ಮಾಡಿದ್ದೀನಿ. ಸೊ ನೃತ್ಯ ನಿರ್ದೇಶನ ಮಾಡಬೇಕಾದ್ರೆ ಒಂಥರ ಎಕ್ಸ್ಪೀರಿಯೆನ್ಸ್ ಇತ್ತು. ಬಟ್ ಈಗ ನಿರ್ದೇಶನ ಮಾಡೋದು ಅವ್ರ ಜೊತೆ ಇನ್ನೂ ಅವ್ರ ಜೊತೆ ಸಮಯ ಕಳೆಯೋಕ್ಕೆ ಒಂದು ಟೈಮ್ ಸಿಕ್ತು. ಆಮೇಲೆ ಈಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್. ಅವ್ರ ಹತ್ರ ನಾನು ಏನು ಬೇಕೋ ಅದನ್ನು ತೆಗೆಸ್ಕೊಳ್ಳೋದು ತುಂಬ ಈಸಿ. ಹಾಗಾಗಿ ನನಗೆ ಮೊದಲನೇ ಸಿನಿಮಾ ಅನ್ನೋ ಒಂದು ಪ್ರೆಷರ್ ಏನಿಲ್ಲ ಸರ್. ಇದು ಒಂದು ಪೌರಾಣಿಕ ಕತೆ ಥರ ಇದೆ ಸರ್. 2 ಕಾಲಘಟ್ಟದ ಬಗ್ಗೆ ತೋರಿಸೋದಾದರೆ ಸರ್, ಈ ಚಿತ್ರ ಟೀಸರಲ್ಲಿ ನೋಡ್ತಾ ಇರಬೇಕಾದ್ರೆ ಅದೇ ರೀತಿ ಅನ್ನಿಸ್ತಾ ಇದೆ. ಪೌರಾಣಿಕ ಕತೆ ಇರ್ಬೋದೇನೋ, 2 ಥರ ಇದೆ ಇದರಲ್ಲಿ ಅನ್ನೋದಿದೆ ಸರ್. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಒಂದು ಸಾಮಾಜಿಕ ಒಂದು ಜೀವನದಲ್ಲಿ ಒಂದು ಹೀರೋ ಅವರು ಯಾವ ಥರ ಎಲ್ಲ ವಿಷಯನ ಕನೆಕ್ಟ್ ಮಾಡ್ಕೊತಾರೆ. ಆ ಕನೆಕ್ಟ್ ಮಾಡೋದ್ರ ಜೊತೆಗೆ ಇದು ಒಂದು ಪೌರಾಣಿಕನ ಓನ್ಲಿ ಫಾರ್ ಒಂದು 20-30% ಯೂಸ್ ಮಾಡಿ ಅವರ ಒಂದು ಟ್ಯಾಲೆಂಟ್ ಏನಿದೆ ಅಂತ ಅವರು ತೋರಿಸಿರೋದು. ಬಟ್ ಇದರಲ್ಲಿ ಆ ಪೌರಾಣಿಕ ಅನ್ನೋದು ಗಣೇಶ್ ಸರ್ ಒಂದು ಸಾಮಾಜಿಕ ಜೀವನದಲ್ಲಿ ಅದು ತುಂಬ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಸರ್. ಗಣೇಶ್ ಸರ್ ಅವರು ಈ ಹಿಂದೆ ಬರೀ ಫಿಲ್ಮ್ ಅಂದರೆ ಅವ್ರು ಒಂದು ಫಿಲ್ಮ್ಗಳು ನೋಡಬೇಕಾದ್ರೆ ಒಂದು ಪ್ರೇಮ ಕಥೆ ಆಗಿರ್ಬೋದು, ಏನೋ ಫ್ರೆಂಡ್ಶಿಪ್ ಆಗಿರ್ಬೋದು, ಈ ರೀತಿಯಾದಂಥ ಕಥೆಗಳನ್ನ ಮಾಡ್ತಾಯಿದ್ರು. ಅಂದರೆ ಈ ಅವತಾರದಲ್ಲಿ ಯಾವತ್ತೂ ಅವರ ಅಭಿಮಾನಿಗಳು ನೋಡಿರಲಿಲ್ಲ. ಫಸ್ಟ್ ಟೈಮ್ ಈ ಅವತಾರದಲ್ಲಿ ನೋಡ್ತಾ ಇದ್ದಾರೆ, ಒಂದು ಪೌರಾಣಿಕ ಚಿತ್ರದಲ್ಲಿ. ಸೊ ಅವರ ಅಭಿಮಾನಿಗಳು ಒಂದು ಹೊಸ ಒಂದು ಅವತಾರದಲ್ಲಿ ಗಣೇಶ್ ಅವರನ್ನ ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸರ್. ಈ ಚಿತ್ರದಲ್ಲಿ ಎಷ್ಟು ಹಾಡುಗಳಿದೆ ಸರ್? ಈ ಚಿತ್ರದಲ್ಲಿ 4 ಹಾಡುಗಳಿದೆ. 4 ಹಾಡುಗಳು ವಿಭಿನ್ನವಾಗಿದೆ. ಎಸ್ಪೆಷಲಿ ಸಾಂಗ್ಸ್ ಅಂತೂ ನಮ್ಮ ಹರಿಗೌರ ಸರ್. ಒಂದೇ ಒಂದು ನಿಮಿಷ, ನಾವು ಅವ್ರ ಹತ್ರಕ್ಕೆ ಹೋಗೋಣ ಸರ್. ಎಲ್ಲರೂ ಹೇಳ್ತಾ ಇದ್ದಾರೆ ಪಿನಾಕ ಸಿನಿಮಾದು ಒಂದು ತುಂಬ ಒಳ್ಳೆ ಸಂಗೀತ ಮೂಡಿ ಬಂದಿದೆ, ಅಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ಆಡಿಟೋರಿಯಮಲ್ಲಿ ಕೂತು ನೋಡೋರೆಲ್ಲ ಎಲ್ಲ ಟೆಕ್ನಿಷಿಯನ್ಸಿಂದ ಹಿಡಿದು, ಪ್ರೆಸ್ ಪೀಪಲಿಂದ ಹಿಡಿದು, ಆರ್ಟಿಸ್ಟಿಂದ ಹಿಡಿದು ಜನ ಎಲ್ಲ ಅಷ್ಟು ಒಂದೊಳ್ಳೆ ಮ್ಯೂಸಿಕ್ ಬಂದಿದೆ. ಈಗ ಸಾಂಗ್ಗಳು ಇನ್ಯಾವ ಥರ ನೀವು ಬ್ಲಾಸ್ಟ್ ಮಾಡ್ಬೋದು ಅಂತ ಕೇಳ್ತಾ ಇದ್ದಾರೆ. ಸೊ
ಈಗ ನೆಕ್ಸ್ಟ್ ಸಾಂಗು ನಾವು ಕೊಡಬೇಕಾದ್ರೆ ಜನಕ್ಕೆ ನಾವು ಏನು ಎಕ್ಸ್ಪೀರಿಯೆನ್ಸ್ ಕೊಡ್ಬೋದು, ಆಮೇಲೆ ನಿಮ್ಮ ಫೀಲ್ ಏನಿರುತ್ತೆ ಸರ್ ಅದು? Sir, actually, as you know, there is only scope for us to compose a beautiful melody in this film. That's only one situation. Rest of the situations are demanding like a ferocious song and a devotional song and a thematic kind of music. These are the kind of deserving slots we do have in our screenplay. But I do promise one thing: whatever the chance and scope we do have for that one melody, we are going to create that history. Again, I just want to repeat that history after Charna here with that one song. ನಿಜವಾಗ್ಲೂ ನಮ್ಮ ಹರಿಗೌರ ಸಾರು ಹೇಳ್ಬೇಕಂದ್ರೆ ಲಾಸ್ಟ್ ಮಿನಿಟ್ವರೆಗೂ ಅವ್ರು ಒಂದು ಸೆಕೆಂಡು ಕೂತ್ಕೊಳ್ದಿರೆ ಎಫೆಕ್ಟ್ಸ್ ಅವ್ರ ಜೊತೆ, ನಮ್ಮ ಎಡಿಟ್ರ್ ಜೊತೆ, ಆಮೇಲೆ ಅವ್ರ ಮ್ಯೂಸಿಕ್ ಟೀಮ್ ಜೊತೆ ಲಾಸ್ಟ್ ಮಿನಿಟ್ವರೆಗೂ 3 days ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ನೆನ್ನೆ ನೈಟ್ವರೆಗೂ ಅವರು ನಮ್ಮ ಟೀಮ್ ಜೊತೆನೇ ಕೂತ್ಕೊಂಡು ಬೆಂಗಳೂರಲ್ಲಿ ನನ್ನ ಜೊತೆ ಕನೆಕ್ಟ್ ಮಾಡಿ ಈ ಡಿಡ್ ಎ ಗ್ರೇಟ್ ಜಾಬ್. ಇವತ್ತು ನೀವು ನೋಡ್ತಾ ಇದ್ದೀರಾ, ಅಷ್ಟು ಜನ ಅಷ್ಟನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಆಡಿಯನ್ಸ್ ಎಲ್ಲ ಮ್ಯೂಸಿಕ್ಕು ಅಷ್ಟು ಆಡಿಯನ್ಸ್ ಜೊತೆಗೆ ಸಾಧು ಸರ್ ನಮ್ಮ ಮೂವಿಲಿ ವರ್ಕ್ ಮಾಡಿರೋರು, ಅವರು ಈಸ್ ಅ ಗ್ರೇಟ್ ಮ್ಯೂಸಿಷಿಯನ್, ಮ್ಯೂಸಿಕ್ ಡೈರೆಕ್ಟರ್, ಆರ್ಟಿಸ್ಟು. ಅವರೇ ಒಪ್ಕೊಂಡ್ರು ಹರಿ ಸರ್ನ. ಥ್ಯಾಂಕ್ ಯು ಸೋ ಮಚ್ ಹರಿ ಸರ್. ಯು ಆರ್ ದ ಗಿಫ್ಟ್ ಫಾರ್ ಮೈ ಮೂವಿ. Thanks to you. Why? Because creating such space to create magical scores is nothing less than a biggest boon in anyone's life, any composer's life. Thanks for creating such larger scale film. ಥ್ಯಾಂಕ್ ಯು ಸೋ ಮಚ್. ಹರಿ ಸರ್ ಹೇಳ್ತಾ ಇದ್ದಾರೆ, ಈ ಸಿನಿಮಾದಲ್ಲಿ ನೆಕ್ಸ್ಟು ಇನ್ನೂ ದೊಡ್ಡ ಲೆವೆಲ್ಗೆ ಮ್ಯೂಸಿಕ್ ಕೊಡ್ತೀನಿ, ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ನಿಮ್ಮ ಎಕ್ಸ್ಪೆಕ್ಟ್ ಲೆವೆಲ್ನ ನಾವೆಲ್ಲ ರೀಚ್ ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನೊಂದು ಸರ್, ಇವಾಗ ಗೋಲ್ಡನ್ ಸರ್ ಗಣೇಶ್ ಸರ್ ಹೇಳ್ತಾ ಇದ್ರು ಅಲ್ಲಿ ಒಳಗಡೆ ಕೂತಿರ್ಬೇಕಾದ್ರೆ ಬಜೆಟ್ ತುಂಬ ಬಜೆಟ್ ಆಗುತ್ತೆ, ಹೇಗಾಗುತ್ತೆ ಎಲ್ಲೋ ಗೊತ್ತಿಲ್ಲ, ತುಂಬ ಆಗುತ್ತೆ ಬಜೆಟ್ ಅನ್ನೋದನ್ನು ಮಾತಾಡ್ತಿದ್ರಿ ಸರ್. ಎಷ್ಟು ಬಜೆಟ್ ಆಗಿರ್ಬೋದು ಸರ್ ಈ ಸಿನಿಮಾ ಮಾಡೋಕ್ಕೆ ಸರ್? ಇದ್ರ ಬಜೆಟ್ ಬಗ್ಗೆ ಬಂದರೆ, ಬಜೆಟಲ್ಲಿ ನಮಗೆ ಹೀರೋ ಆದವರು ಟಿ ಜಿ ವಿಶ್ವಪ್ರಸಾದ್ ಸರ್. ಈಸ್ ಅ ಹೀರೋ ಫಾರ್ ದಿಸ್ ಮೂವಿ. ಯಾಕಂದರೆ ನಾವು ಡ್ರೀಮ್ ಮಾಡಿಕೊಂಡು ವಿಶ್ವ ಸರ್ನ ಒಂದು ಅವ್ರ ಹತ್ರ ಹೋದಾಗ ಈ ಥರ ಬರುತ್ತೆ ಅಂದಾಗ ಗಣೇಶ್ ಸರ್ನ ಇಟ್ಕೊಂಡು ಹಿಂಗೆ ಮಾಡಬೇಕು ಅಂತ ಡೆಫಿನೆಟ್ಲಿ ಗಣೇಶ್ ಸರ್ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡು ನಮಗೆಲ್ಲ ಸಪೋರ್ಟ್ ಕೊಟ್ಟಿದ್ದು ಟಿ ಜಿ ವಿಶ್ವಪ್ರಸಾದ್ ಸರ್. ಜೊತೆಗೆ ಅವರ ಮಗಳು ಈ ಸಿನಿಮಾಯಿಂದ ಇಂಡಿಪೆಂಡೆಂಟಾಗಿ ಸಿನಿಮಾನ ಕಂಪ್ಲೀಟ್ ಮಾಡಿ ಇದು ಮಾಡೋದಕ್ಕೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ವಿಜಯ ಮೇಡಮು ಅಷ್ಟೇ. ಎಲ್ಲ ಒಂದು ಹೊಂದಾಣಿಕೆ ಆಗಿಬಿಟ್ಟು ಬಂದು ಈ ಸಿನಿಮಾ ಪಿನಾಕ ನಡೀತಾ ಇದೆ. ಸೊ ಬಜೆಟ್ ಬಗ್ಗೆ ನಂಬರ್ ಗೊತ್ತಿಲ್ಲ, ಬಟ್ ಬಜೆಟ್ ಅಂತೂ ಅದ್ದೂರಿ ಆಗಿದೆ ಸರ್. ಇನ್ನೊಂದು ಈ ಒಂದು ಪಿನಾಕ ಚಿತ್ರದಲ್ಲಿ ದೊಡ್ಡ ದೊಡ್ಡ ಕಲಾವಿದರೇ ಇದ್ದಾರೆ ಸರ್. ಇವಾಗ ಒಂದು ಸಿನಿಮಾವನ್ನು ಮಾಡಬೇಕಾದ್ರೆ ಹಲವಾರು ಒಂದು ಘಟನೆಗಳು ನಡೀತಾ ಇರ್ತವೆ. ಫಿಲ್ಮ್ ಏನೋ ಜಗಳಗಳಾಗುತ್ತೆ, ಒಳ ಜಗಳದಿಂದ ಫಿಲ್ಮ್ ನಿಂತೋಗುತ್ತೆ. ಆ ರೀತಿಯಾದಂಥ ಮನಸ್ತಾಪ, ಡಿಮ್ಯಾಂಡ್ಗಳು ಏನಾದರೂ ಡಿಮ್ಯಾಂಡ್ಗಳದಾದರೂ ಈ ರೀತಿಯಾಗಿ ಇಟ್ಟಿದ್ದಾರೆ ಸರ್ ಇದರಲ್ಲಿ? ಚಿತ್ರರಂಗದಲ್ಲಿ ಬಿಗಿನಿಂಗಿಂದ ನಾನು ಕೊರಿಯೋಗ್ರಫಿ ಮಾಡಬೇಕಾದ್ರೆ, ಡ್ಯಾನ್ಸರ್ ಆಗಿಂದ, ಡ್ಯಾನ್ಸ್ ಅಸಿಸ್ಟೆಂಟ್ ಆಗಿಂದ ಕೊರಿಯೋಗ್ರಫಿ ಮಾಡಬೇಕಾದ್ರೆ ನನ್ನೆಲ್ಲರೂ ಒಂದು ಮಗು ಥರ ನೋಡ್ಕೊಂಡಿದ್ದಾರೆ. ಈ ಸಿನಿಮಾ ನಿರ್ದೇಶನ ಮಾಡಬೇಕಾದ್ರೂ ಎಲ್ಲ ಅವರಾಗೆ ಬಂದು ನನಗೆ ಹೆಲ್ಪ್ ಮಾಡಿ, ಅವರೇ ನನಗೆ ಕೋಪ್ರೇಟ್ ಮಾಡಿರೋದ್ರಿಂದ ನನಗೆ ಯಾವುದೇ ಒಂದು ಸಣ್ಣ ಇದರಲ್ಲೂ ತೊಂದರೆ ಆಗಿಲ್ಲ. ನನಗೆ ಅವರು ಪ್ರೋತ್ಸಾಹ ಮಾಡಿದ್ದಾರೆ. ಇನ್ನು ಸರ್ ಓವರಾಲ್ ಆಗಿ ಏನು ಹೇಳ್ತೀರಾ ಸರ್ ಜನಕ್ಕೆ? ಇನ್ನು ಅಕ್ಟೋಬರ್ 2ನೇ ತಾರೀಕು ಪಿನಾಕ ಚಿತ್ರ ರಿಲೀಸ್ ಆಗ್ತಾ ಇದೆ ಸರ್. ಏನು ಹೇಳ್ತಾರೆ ಸರ್ ಓವರಾಲ್ ಆಗಿ ಚಿತ್ರ ಯಾಕೆ ನೋಡ್ಬೇಕು, ಚಿತ್ರ ಮಂದಿರಕ್ಕೆ ಬಂದು ಅನ್ನೋದನ್ನು ಜನರಿಗೆ ಹೇಳಿ ಸರ್. ಕಂಪ್ಲೀಟ್ಲಿ ಇದು ವಿಷನ್, ಒಂದು ಜರ್ನಿ ಇರೋವಂಥ ಸಿನಿಮಾ. ಮ್ಯೂಸಿಕಲ್ಲಿ ಎಷ್ಟು ನಿಮಗೆ ಸ್ಟ್ರಾಂಗ್ ಆಗಿ ತೋರಿಸ್ತೀವೋ ಅದೇ ಥರ ವಿಷನ್ ಜರ್ನಿನೂ ಇರುತ್ತೆ. ಇದು ನಾರ್ಮಲಾಗಿ ನೀವು ಟಿ ವಿಲಿ ಕೂತ್ಕೊಂಡು ನೋಡೋದು, ಒ ಟಿ ಟಿಲಿ ಕೂತ್ಕೊಂಡು ನೋಡೋದಕ್ಕಿಂತ ಒಂದು ಹೈ ಲೆವೆಲ್ಗಿರುತ್ತೆ ಸಿನಿಮಾ. ಈ ಸಿನಿಮಾನ ಮಾತ್ರ ಎಸ್ಪೆಷಲಿ ಕೆಲವೊಂದು ಸಿನಿಮಾನ ನಾವು ಥಿಯೇಟ್ರಲ್ಲೇ ಫೀಲ್ ಮಾಡಬೇಕು. ಅದರಲ್ಲಿ ಆ ಥರದೊಂದು ಸಿನಿಮಾದಲ್ಲಿ ಇದು ಒಂದಾಗುತ್ತೆ. ಇದು ನಮಗೆ ಒಂದು ಉತ್ತಮ ಒಂದು ನಿರ್ದರ್ಶನ ಆಗುತ್ತೆ ಈ ಸಿನಿಮಾ. ಸರ್ ಈ ಪಿನಾಕ ಚಿತ್ರವನ್ನು ಓನ್ಲಿ ಕನ್ನಡ ಭಾಷೆಯಲ್ಲಿ ಅಷ್ಟೇ ರಿಲೀಸ್ ಮಾಡ್ತಾ ಇದ್ದೀರಾ ಸರ್? ಹಲವಾರು ಮತ್ತು ಇನ್ನೂ ಬೇರೆ ಬೇರೆ ಭಾಷೆಗಳಲ್ಲೂ ರಿಲೀಸ್ ಮಾಡ್ತಾ ಇದ್ದೀರಾ ಸರ್? ಈ ಸಿನಿಮಾ ಪಿನಾಕ ಸಿನಿಮಾ ನಾವು ಮೊದಲಿಗೆ ಕನ್ನಡದಲ್ಲೇ ರಿಲೀಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ನಾವು ಯಾವ ಥರ ಅಂತ ನೋಡಿಕೊಂಡು ನಾವು ಬೇರೆ ಬೇರೆ ಭಾಷೆಗೆ ರಿಲೀಸ್ ಮಾಡ್ತಾ ಇದ್ದೀವಿ. ಪ್ರೊಡ್ಯೂಸರ್ ನಮಗೆ ಸಹಕಾರದಿಂದ ಎಲ್ಲದರಲ್ಲೂ ಮಾಡಿ, ಯಾಕಂದರೆ ನೀವು ಕನ್ನಡದಲ್ಲಿ ಮಾಡಿರೋ ಸಿನಿಮಾ ಎಲ್ಲ ಚಾನಲಲ್ಲೂ ರಿಜಿಸ್ಟರ್ ಆಗಬೇಕು, ಎಲ್ಲ ಚಾನಲಲ್ಲೂ ಎಲ್ಲ ಲ್ಯಾಂಗ್ವೇಜಲ್ಲೂ ನೋಡಬೇಕು. ಯಾಕಂದರೆ ನಮ್ಮ ಕನ್ನಡದ ಒಂದು ಏನೇನು ಟ್ಯಾಲೆಂಟ್ ಇದೆಯೋ
ಆ ಟ್ಯಾಲೆಂಟ್ ಎಲ್ಲ ಆಚೆ ಕಡೆನೂ ಇದು ಬೇರೆ ಲ್ಯಾಂಗ್ವೇಜಲ್ಲೂ ಇದಾಗಬೇಕು ಅಂತ ಅವ್ರು ಕೇಳ್ತಾರೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಈ ಹಿಂದೆ ಪ್ರೇಮ ಕಥೆ ಆಗಲಿ, ಫ್ರೆಂಡ್ಶಿಪ್ ಬಗ್ಗೆ ಆಗಲಿ ಒಂದು ಚಿತ್ರಗಳನ್ನು ಮಾಡ್ತಾ ಇದ್ರು. ಆದರೆ ಹಿಂದೆಂದು ನೋಡಿರ್ತಕ್ಕಂತಹ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪಾತ್ರವನ್ನು ಈ ಒಂದು ಚಿತ್ರದಲ್ಲಿ ನಾವು ನೋಡ್ಬೋದು ಅಂತಲೇ ಹೇಳ್ಬೋದು. ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಈ ಒಂದು ಪಿನಾಕ ಚಿತ್ರದ ಒಂದು ಟೀಸರ್ ಇಂದು ರಿಲೀಸ್ ಆಗಿದ್ದು, ಅವರ ಹುಟ್ಟುಹಬ್ಬದ ದಿನವೇ ಇಂದು ರಿಲೀಸ್ ಆಗಿತ್ತು. ಮತ್ತು ಇನ್ನು ಈ ಚಿತ್ರ ಪಿನಾಕ ಚಿತ್ರ ಇದೇ ಅಕ್ಟೋಬರ್ 2026 ಅಕ್ಟೋಬರ್ 2 ಈ ಚಿತ್ರ ರಿಲೀಸ್ ಆಗ್ತಾ ಇದೆ ರಾಜ್ಯದಾದ್ಯಂತ. ಎಲ್ಲರೂ ಹೋಗಿ ನೋಡೋಂತ ಹೇಳ್ತಾ ಇದಾಗಿತ್ತು ಪಿನಾಕ ಚಿತ್ರದ ನಿರ್ದೇಶಕರ ಮಾತು. ನಮಸ್ಕಾರ.